ಅತಿವೃಷ್ಟಿಯಿಂದ ಬೆಳೆ ಹಾನಿಗೀಡಾಗಿ ತೀವ್ರ ಸಂಕಷ್ಟದಲ್ಲಿರುವ ರೈತರಿಗೆ ಪರಿಹಾರವನ್ನ ವಿತರಿಸಲು ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ನೇತೃತ್ವದಲ್ಲಿ ಅಕ್ಟೋಬರ್ 18ರಂದು ಔರಾದ್ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಮಾಜಿ ಸಚಿವರು ಹಾಗೂ ಔರಾದ್ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿರುವ ಅವರು ಅಂದು ಬೆಳಗ್ಗೆ 10 ಗಂಟೆಗೆ ಪಟ್ಟಣದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಯಲಿದೆ. ರ್ಯಾಲಿಯು ಎಪಿಎಂಸಿ ವೃತ್ತದಿಂದ ಆರಂಭಗೊಂಡು ಕನ್ನಡಾಂಬೆ ವೃತ್ತ ಬಸ್ ನಿಲ್ದಾಣದ ಮಾರ್ಗವಾಗಿ ಬಸವೇಶ್ವರ ವೃತ್ತದ ಹತ್ತಿರ ಸಮಾವೇಶಗೊಳ್ಳಲಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ ಪಾಟೀಲ್, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಶಿವರಾಜ್ ಅಲ್ಮಾಜೆ ಸೇರಿದಂತೆ ಬಿಜೆಪಿಯ ಎಲ್ಲ ಶಾಸಕರು ಹಾಗೂ ಮುಖಂಡರು ಆಗಮಿಸುವರು ಎಂದಿದ್ದಾರೆ. ಜಿಲ್ಲೆಯಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಳೆಯಾಗಿರುವುದರಿಂದ ರೈತರು ಕಷ್ಟಪಟ್ಟು ಬೆಳೆಸಿದ್ದ ಉದ್ದು, ಹೆಸರು, ಸೋಯಾ, ಜೋಳ, ಹತ್ತಿ, ಕಬ್ಬು ಸೇರಿದಂತೆ ಎಲ್ಲ ಬೆಳೆಗಳು ಸಂಪೂರ್ಣ ನೀರು ಪಾಲಾಗಿವೆ. ಜಾನುವಾರುಗಳು ಮರಣ ಹೊಂದಿದ್ದು, ಮನೆ, ರಸ್ತೆ, ಸೇತುವೆ, ಕೆರೆ ಕಟ್ಟೆಗಳು ಕೊಚ್ಚಿಕೊಂಡು ಹೋಗಿವೆ. ಔರಾದ್ ಹಾಗೂ ಕಮಲಾನಗರ ತಾಲೂಕುಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಶೀಘ್ರ ಬೆಳೆ ಪರಿಹಾರ ಬಿಡುಗಡೆ ಮಾಡಿ ರೈತರ ನೋವುಗಳಿಗೆ ಸ್ಪಂದಿಸುವಂತೆ ಸರ್ಕಾರವನ್ನ ಒತ್ತಾಯಿಸಲು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದ್ದು, ಪಕ್ಷದ ಮುಖಂಡರು, ಮಹಾಶಕ್ತಿ ಕೇಂದ್ರ, ಶಕ್ತಿ ಕೇಂದ್ರ ಹಾಗೂ ಎಲ್ಲ ಬೂತ್ಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಸೇರಿದಂತೆ ರೈತ ಮುಖಂಡರು, ಸಾರ್ವಜನಿಕರು ಪಕ್ಷಾತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಶಾಸಕರು ಮನವಿಯನ್ನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಲಕ್ಷ್ಮಣ್ ರಾಥೋಡ್, ಪ್ರಶಾಪವ ಟಿವಿ, ಬೀದರ್. ಎಲ್ಲ ರೈತ ಬಾಂಧವರಿಗೆ ನಾವು ಎಲ್ಲಿ ಬರಬೇಕು, ಎಲ್ಲಿ ಕಬ್ರಿಗಳಿಗೆ ಔರಾದ್ ಮಂಡಲ ಕಡೆಯಿಂದ, ರೈತ ಮೋರ್ಚಾ ಕಡೆಯಿಂದ ಸರ್ಕಾರ ವಿರೋಧ ಈ ಪ್ರತಿಭಟನೆಗೆ ನಮ್ಮ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಎಲ್ಲ ಟೀಮರು, ತಾಲೂಕು ಅಧ್ಯಕ್ಷರು, ನಮ್ಮೆಲ್ಲ ಜಿಲ್ಲಾ ತಾಲೂಕು ಎಲ್ಲ ನಮ್ಮ ಪದಾಧಿಕಾರಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ರೆ ಎಲ್ಲ ನಮ್ಮ ರೈತರಿಗೆ ನಾನು ನಮ್ಗೆ ಕೇಳ್ತಾ ಮಾತಾಡಬೇಕು. ಸೋಯಾಬೀನ್ ಬಂದರೆ ಸೋಯಾಬೀನ್, ಹೆಸರು, ಉರ್ದು, ಸೋಯಾಬೀನ್, ಜೋಳ, ತೊಗರಿ ಏನ್ ಮಾಡ್ಬೇಕು, ಏನ್ ಬೇಕು, ಏನ್ ಮಾಡ್ಬೇಕು, ಸರ್ಕಾರ ಏನ್ ಮಾಡ್ಬೇಕು? ಮುಖ್ಯಮಂತ್ರಿ ಬಂದಾರ, ಇಂಚಾರ್ಜ್ ಮಿನಿಸ್ಟರ್ ಖಂಡ್ರೆ ಬಂದಾರ, ರೆವಿನ್ಯೂ ಮಿನಿಸ್ಟರ್ ಬಂದಾರ, ಅಗ್ರಿಕಲ್ಚರ್ ಮಿನಿಸ್ಟರ್ ಬಂದಾರ. ಈ ಟೈಮ್ನಲ್ಲಿ ನಾನು ಹೋರಾಟ ಜೋರ್ನಲ್ಲಿ ಮಾಡಬೇಕು, ಜೋರ್ನಲ್ಲಿ ಹೋರಾಟ ಮಾಡಬೇಕು. ರೈತರ ನ್ಯಾಯ ಸಲುವಾಗಿ, ರೈತರ ಹಕ್ಕಕ್ಕಾಗಿ ಎಲ್ಲ ಸೇರಿ ನಾನು ಹೋರಾಟ ಮಾಡಬೇಕಾಗತ್ತೆ. ಬಂಧುಗಳೇ, ನಾನು ಮುಖ್ಯಮಂತ್ರಿಗೆ ಹೇಳಿ ಇಚ್ಛಾ ಪಡ್ತೀನಿ, ಮುಖ್ಯಮಂತ್ರಿ ಅವರೇ, ತಾವು ರೈತರ ನಾಯಕ ಹೇಳ್ತಾ ಇದ್ದೀರಿ, ಬಡವರ ನಾಯಕ ಹೇಳ್ತಾ ಇದ್ದೀರಿ, ಎಲ್ಲಿದ್ರಿ ಮುಖ್ಯಮಂತ್ರಿ ಅವರೇ? ಬೀದರ್ ಜಿಲ್ಲಾ ಹವಾಯಿ ಸಭೆ ಮಾಡಿದ್ರಿ, ಜಮೀನಿಗೆ ಯಾರು ಬಂದಿಲ್ಲ, ತಾಯಿ ಬುದ್ಧಿಗೆ ಯಾರು ನೋಡಿಲ್ಲ. ಈಶ್ವರ್ ಖಂಡ್ರೆಗೆ ಇಂಜನಿಗೆ ಸವಾಲಿದೆ. ಈಶ್ವರ್ ಖಂಡ್ರೆ ಅವರೇ, ತಾವು ಹೇಳಿದ್ರಿ ದಿವಾಳಿ ಮುಂಚೆ ರೈತರ ಅಕೌಂಟ್ಗೆ ಹಣ ಜಮಾ ಮಾಡ್ತೀನಿ. ದಿವಾಳಿ ಯಾವಾಗ ಹಣ ಬಂದಿದ್ಯಾ? ಈಶ್ವರ್ ಖಂಡ್ರೆ ಅವರೇ, ತಾವು ಬೀದರ್ ಜಿಲ್ಲೆ ಇನ್ಚಾರ್ಜ್ ಇದ್ರಿ, ನಮ್ದೇ ಹೇಳ್ತಾ ಇದ್ದೀನಿ, ತಾವು ಪದೇ ಪದೇ ಮೋದಿಗೆ ಟಾರ್ಗೆಟ್ ಮಾಡ್ತೀರಿ, ಕೇಂದ್ರಗೆ ಟಾರ್ಗೆಟ್ ಮಾಡ್ತೀರಿ. ತಾವೇನ್ ಕಮಿಟ್ಮೆಂಟ್ ಮಾಡಿರಿ, ಕಮಿಟ್ಮೆಂಟ್ ಪೂರ್ಣ ಮಾಡಬೇಕು ಅಥವಾ ಖಾಲಿ ಮಾಡಬೇಕು. ತಮ್ಮದೇ ಆರೋಪ ಮಾಡ್ತಾ ಇಲ್ಲ, ವಿನಂತಿ ಮಾಡ್ತಾ ಇದ್ದೀನಿ, ಮನವಿ ಮಾಡ್ತಾ ಇದ್ದೀನಿ. ನಮ್ಮ ರೈತರು ಕಂಗಾಲಾಗಿದಾರ, ನಮ್ಮ ರೈತರು ಮುಟ್ಟಿಯಾಗಿದೆ. ನಮ್ಮ ರೈತರು ಸಿಗುತ್ತ ದಸರಾ ಹಿಂಗೆ ಹೋಯ್ತು, ದಿವಾಲಿ ಹಿಂಗೆ ಹೋಯ್ತು, ಯಾರಿಲ್ಲಿ ಪರ್ಚೇಸ್ ಮಾಡಿಲ್ಲ.
ದಿವಾಳಿ ಪರ್ಚೇಸ್ ಮಾಡಿರಿ, ಏನು ಪರ್ಚೇಸ್ ಮಾಡಿರಿ, ಏನ್ ತಿನ್ಬೇಕು, ಸ್ವಾಧೀನ ಟ್ಯಾಗ್ ಹೋಯ್ತು, ಋತು ಹೋಯ್ತು, ಏನ್ ತಿನ್ಬೇಕು. ಅದಕ್ಕಾಗಿ ಈ ರೈತ ವಿರೋಧಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ, ವಿಶೇಷವಾಗಿ ನಮ್ಮ ಜಿಲ್ಲೆ ಮಂತ್ರಿಗೆ ನಾನು ಹೇಳಕ್ ಇಚ್ಛಾ ಪಡ್ತಾ ಇದ್ದೀನಿ. ನಾನು ನನ್ನ ಬೇಡಿಕೆ ಇದೆ, ಪ್ರತಿ ಎಕರೆ ರೈತರ ಅಕೌಂಟ್ ನಲ್ಲಿ 25,000 ಬರಬೇಕು. 25,000 per acre ನಾವು ಕೊಡಲೇಬೇಕು. ಯಾಕಂದ್ರೆ ನಮಗೆ ನಾನು ಈ ಮುಂಚೆ ನಾನು ಚೇತಾವಣೆ ಕೊಡ್ತೇನೆ, 10 ದಿವಸದಲ್ಲಿ ಬೀದರ್ ಜಿಲ್ಲೆ ರೈತರ ಅಕೌಂಟ್ಗೆ ದುಡ್ಡು ಮಾಡಲ್ಲ ಅಂದ್ರೆ ತಮ್ಮ ಮನೆ ಮುಂದೆ ಧರಣಿ ಮಾಡ್ತೀನಿ, ಧರಣಿ ಮಾಡೋಣ. ಚಲೋ ಭಾಲ್ಕಿ. ನಮ್ಮ ಮುಖ್ಯಮಂತ್ರಿ ಗೊತ್ತಿಲ್ಲ, ಸರ್ಕಾರ ಗೊತ್ತಿಲ್ಲ, ತಾವೇ ಸರ್ಕಾರ, ತಾವೇ ಇನ್ಚಾರ್ಜ್ ಮಿನಿಸ್ಟರ್, ತಮ್ಮ ಮಗ MP. ಅದಕ್ಕಾಗಿ ತಮ್ಮ ಜವಾಬ್ದಾರಿ ಇದೆ. ವಿನಂತಿ ಮಾಡ್ತಾ ಇದ್ದೀನಿ, ದೀಪಾವಳಿ ಮುಂಚೆ ಎಲ್ಲ ರೈತರ ಅಕೌಂಟ್ಗೆ 25,000 ಎಕರೆ ಹೋಗ್ಬೇಕು. ಈ ಸರ್ಕಾರ ಎಲ್ಲ ಸುವಾಸನೆ. ಈ ಸರ್ಕಾರ ನಮ್ಮೂರು ಎಲ್ಲ ರೋಡ್ ಕಟ್ಟಾಯ್ತು, ಸಿಡಿ ಕಟ್ಟಾಯ್ತು, ಮನೆ ಕಟ್ಟಾಯ್ತು, ನಯಾ ಪೈಸಾ ಬಂದಿಲ್ಲ, ಅತಿವೃಷ್ಟಿ ಘೋಷಣೆ ಆಗಿಲ್ಲ. ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಭೇಟಿ ಮಾಡಿದ್ದೀನಿ. ಮುಖ್ಯಮಂತ್ರಿಗಳೇ, ಅವರ ತಾಲೂಕಾ ಅತಿವೃಷ್ಟಿ ಘೋಷಣೆ ಆಗ್ಬೇಕು, ಬೀದರ್ ಜಿಲ್ಲಾ ಘೋಷಣೆ ಆಗ್ಬೇಕು. ಅಸೆಂಬ್ಲಿ ಒಳ ಕ್ವಶನ್ ರೈಸ್ ಮಾಡಿದ್ದೀನಿ, ಆದ್ರೆ ಈಗ ಯಾರು ನಮ್ಗೆ ರಿಪ್ಲೈ ಮಾಡಿಲ್ಲ. ಅಗ್ರಿಕಲ್ಚರ್ ಮಿನಿಸ್ಟರ್ಗೆ ವಿಸಿಟ್ ಮಾಡಿರಿ, ಅವ್ರಿಗೆ ಬರೀ ಅಗ್ರಿ ಮಿನಿಸ್ಟರ್ ಬೀದರ್ಗೆ ಬಂದಿಲ್ಲ, ಹೋಮ್ ಮಿನಿಸ್ಟರ್ ಬೀದರ್ಗೆ ಬಂದಿಲ್ಲ. ಅದಕ್ಕಾಗಿ ಈ ಹೋರಾಟ ನಾನು ಉದ್ದೇಶಿಸಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಇದೇ ಕ್ಷೇತ್ರದ ಶಿವರಾಜ್ ಹನುಮಂತ ಅವರೇ, ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಪೀರಪ್ಪ ಔರಾದಿ ಅವರೇ, ಜಿಲ್ಲೆಯ ಕಾರ್ಯದರ್ಶಿಗಳು, ಈ ಕ್ಷೇತ್ರದ ಪ್ರಭಾರಿಗಳಾದ ಮಹೇಶ್ವರ ಸ್ವಾಮೀಜಿ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂತ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಹಾಗೂ ರೈತ ಬಾಂಧವರೇ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದು ಮೂರನೇ ಹೋರಾಟ ಇದೆ. ಮೊದಲು ಬೀದರ್ ಗ್ರಾಮಾಂತರ ಘಟಕದಿಂದ ಒಂದು ಹೋರಾಟ ಆಗಿದೆ. ನಿನ್ನೆ ಬಸವ ಕಲ್ಯಾಣದಲ್ಲಿ ಬಹುಶಃ ತಾವೆಲ್ಲರೂ ನೋಡಿದ್ದೀರಿ, ನಮ್ಮ ಶಾಸಕರು, ಅಲ್ಲಿನ ಶಾಸಕರು ಚಾಟಿ ಏಟನ್ನು ತಿಂದು ಈ ಸರ್ಕಾರದ ಕಣ್ಣು ತೆರೆಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಸುಮಾರು 8ರಿಂದ 10,000 ರೈತರು ತಮ್ಮ ಅರೆಬತ್ತಲೆ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇವತ್ತು ಇಲ್ಲಿಯೂ ಕೂಡ ಸಾವಿರಾರು ರೈತರು ಸೇರಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಬಹುಶಃ ಈಗ ಬೀದರ್ ಜಿಲ್ಲೆಯಲ್ಲಿ ಯಾರು ಜೀವಿತ ಇದ್ದಾರ, ಅವ್ರು 100 ವರ್ಷ ಇರ್ಬೋದು, 200 ವರ್ಷ ಇರ್ಬೋದು, 110 ವರ್ಷ ಇರ್ಬೋದು, ಅವ್ರು ಯಾರು ಈ ವರ್ಷ ಆದಂತ ಮಳೆ ಎಂದೂ ಇಲ್ಲ ಅಂತ ಹೇಳ್ತಾರೆ. ಅಷ್ಟೊಂದು ದೊಡ್ಡ ಪ್ರಮಾಣದ ಮಳೆ ಇವತ್ತ ಬೀದರ್ ಜಿಲ್ಲೆ, ವಿಶೇಷವಾಗಿ ಔರಾದ್ ತಾಲೂಕಿನಲ್ಲಿ ಬಹಳಷ್ಟು ಹೆಚ್ಚಿನ ಪ್ರಮಾಣದ ಮಳೆ ಬಿದ್ದಿದೆ. ನಮ್ಮ ದಾಬ್ಕಾ ಅನ್ನುವಂತ ಒಂದು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ರಾತ್ರಿಯಲ್ಲಿ 316 ಮಿಲಿಮೀಟರ್ ಮಳೆ ಬಿದ್ದಿದೆ. 316 मिलीमीटर बारिश मंडी बिजलगांव और दाबका में पड़ा है। 316 मिलीमीटर किसको बोलते हैं? बीदर के इतिहास में कभी भी बहुत ज्यादा पानी है तो 200 मिलीमीटर होता। हम उत्तर भारत में, उत्तराखंड में सुनते हैं क्लाउड बस्टिंग, पहाड़ फटके, मोड़े वड़ू, पहाड़ पर हमारा क्लाउड बस्ट होके गांव के लोग बह के जाते, तब कितना पानी होता बोले तो 300 mm पानी होता। हमारे यहाँ 316 mm पानी हो गया। 50 जानवर यहाँ से बह के गए, बाजू के महाराष्ट्र के डैम में मिले। वहां पे सुबह सुबह वहां का मंत्री आके देखते कितने जानवर कहाँ से आए बोले तो कर्नाटका बॉर्डर से आए। कर्नाटका के मंत्रियों को, वहां के मुख्यमंत्रियों को कितना तो अक्ल है क्या नहीं बोल के वहां के महाराष्ट्र के मंत्री वहां के लोगों को पूछे। इनको किसानों के बारे में थोड़ा भी उनको परवाह नहीं है कि यहाँ के उस्तुवारी सचिव हो, यहाँ के सिद्धरामैया हो, यहाँ के DK शिव कुमार हो, या यहाँ के दूसरे सचिव, ये सब देख के हमारे राज्य अध्यक्ष सन्मान्य श्री BY विजेंद्र जी हमारा जिला को और कल्याण कर्नाटका एरिया को देखने को है, कितना प्रभाव हुए, कैसे लोग औरा तालुका के संगम के पास सौली को आके देखते हैं, जहाँ पर लोगों के पूरा पानी में डूबा हुआ था। उन्हें आने की वजह से, उन्हें आने के दूसरा दिन सिद्धरामैया उनके
लोगों को उनके प्रभाव देखने को आए। कैसे आए? हेलीकॉप्टर से आए। हेलीकॉप्टर में आके 1 घंटे में कलौटी के यहाँ गिरी बीदर और बीजापुर 4 जिला देखे गए। 1 घंटे में 4 जिला में क्या आके क्या बोले उन्होंने? हम हर साल को 8,500 रुपये NDRF फंड केंद्र सरकार से आता है 1 हेक्टेयर को।